ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅನ್ನನ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಪುಟ್ಟು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಥರಪ್ಪ ವೀಡಿಯೋ ಅಂತ ಹೇಳಿದ್ರೆ, ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್. ಸೊ ಬನ್ನಿ, ಹಾಗಾದರೆ ತೋರಿಸ್ತೀನಿ ನಿಮಗೂ ಕೂಡ ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ ಎಷ್ಟೆಲ್ಲ ಇದೆ ಅಂತ. ಮುಂಚೆಯಿಂದ ನನ್ನ ಹತ್ರ ಸಿಕ್ಕಾಪಟ್ಟೆ ಬ್ಯಾಂಗಲ್ಸ್ಗಳಿತ್ತು. ಸೊ ಅದನ್ನೆಲ್ಲ ನನ್ನ ಹತ್ರ ಒಂದು ಓಲ್ಡ್ ಬ್ಯಾಂಗಲ್ ಬಾಕ್ಸ್ ಇತ್ತು, ಅದರಲ್ಲಿ ಇಟ್ಟಿದ್ದೆ. ಬಟ್ ಮನೆ ಶಿಫ್ಟಿಂಗ್ ಟೈಮಲ್ಲಿ ಸ್ವಲ್ಪ ಒಂದು 2 ಬಾಕ್ಸ್ ಹೊಡೆದೋಗಿತ್ತು. ಅದರಲ್ಲಿ ಒಂದೇ ಒಂದು ಬಾಕ್ಸ್ ಇದೆ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಈಗ ತಾನೇ ಜಸ್ಟ್ ಈ ಥರ ಒಂದು 4 ಬಾಕ್ಸ್ನ ತರಿಸಿದ್ದೀನಿ ಮೀಶೋಯಿಂದ. ಸೊ ನನ್ನ ಹತ್ರ ಇರೋವಂಥ ಬಳೆಗಳನ್ನೇ ಹೇಗೆ ಆರ್ಗನೈಸ್ ಮಾಡಿ ಇಡ್ತೀನಿ ಅಂತ ತೋರಿಸ್ತೀನಿ. ಮತ್ತು ಹಾಗೆ ಈ ಬಳೆಗಳ ಹಿಂದೆ ನನಗೆ ಎಷ್ಟೆಲ್ಲ ಮೆಮೊರೀಸ್ ಇದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಅಂತೂ ಸಿಕ್ಕಾಪಟ್ಟೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ. ಅಂದರೆ ಸೇಮ್ ಕಲರ್ ಇರೋದು ಬ್ಯಾಂಗಲ್ಸು, ಬಟ್ ತುಂಬಾ ಇದೆ ಬ್ಯಾಂಗಲ್ಸ್ ನನ್ನ ಹತ್ರ. ಸೊ ಅದರಿಂದ ಎಲ್ಲನೂ ಇದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇದರ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ. 4 ಬಾಕ್ಸಿಂದ ನನಗೆ ಆಲ್ಮೋಸ್ಟ್ ಒಂದು 250 ಸಮಥಿಂಗ್ ಚೇಂಜನ್ನು ಬಿತ್ತು. ನಿಮಗೂ ಏನಾದರೂ ಬೇಕಿತ್ತು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ನೀವೇನಾದ್ರು ಸಿಂಗಲ್ ತೊಗೊಳ್ತೀನಿ ಅಂದರೆ ರೇಟ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಇದು ಬಂದು ನನಗೆ ನಮ್ಮ ಆಂಟಿ ಗಿಫ್ಟ್ ಮಾಡಿದ್ದು ಬ್ಯಾಂಗಲ್ ಬಾಕ್ಸು. ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು, ಬ್ಯಾಂಗಲ್ ಬಾಕ್ಸ್ ಅನ್ನೋದು ಇವಾಗ ಬಂದಿರೋದು, ಬಟ್ ಇದು ಮುಂಚೆಯಿಂದನೂ ನನ್ನ ಹತ್ರ ಇದೆ. ಸೊ ಇದು ನನ್ನ ಹಳೆ ಕಲೆಕ್ಷನ್ಸು ಇದು ಇರೋದು. ಇದು ಬಂದು ನಮ್ಮ ಅಜ್ಜಿ ಬಳೆ, ಇದು ಗೊಂಬೆದಂತಂದರೆ ನಾನು ಚಿಕ್ಕವಳಿದ್ದಾಗ ಹಾಕ್ಕೊಂಡಿದ್ದು, ಅದು ನನಗೆ ಎತ್ತಿಕ್ಕಿದೆ, ಅದು ಗೊಂಬೆ ಬಳೆ. ಮತ್ತು ಇದಿಷ್ಟು ನನ್ನ ಮದುವೆ ಮತ್ತು ನಮ್ಮ ಅಣ್ಣನ ಮದುವೆ ಬಳೆಗಳು. ಇದೇನಿದೆ ಬ್ಲ್ಯಾಕ್ ಬಳೆ, ಇದಿಷ್ಟು ನಮ್ಮ ಅಣ್ಣನ ಮದುವೆದು. ಇದು ನಮ್ಮ ಚಿರು ಅಣ್ಣ ರಾಖಿ ಕಟ್ಟಿದ್ದಕ್ಕೆ ಅಂತ ಹೇಳಿ ಕೊಡಿಸಿದ ಬಳೆ. ಇದು ಹಂಗೆ ಪ್ಲೇನ್ ಬಳೆ, ಇದು ಹಂಗೆ ಪ್ಲೇನ್ ಬಳೆ. ಇದು ಬಂದು ಯಾರು ಕೊಡಿಸಿದ್ದು, ಈ ಥರದ್ದು ಲಕ್ಷ್ಮಿ ಅಕ್ಕ ಒಂದ್ಸಲಿ ನನಗೆ ಇದಕ್ಕೆ ಕೊಡಿಸಿದ್ಲು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪದ್ಮಕ್ಕ ಅಂತಿದ್ದಾರೆ, ಅವ್ರ ಮನೆಗೆ ಹೋಗಿದ್ವಿ. ಆವಾಗ ಲಕ್ಷ್ಮಿ ಅಕ್ಕ ಕೊಡಿಸಿದ ಬಳೆ ಇದು. ಮತ್ತು ಈ 2 ಗೋಲ್ಡ್ ಬ್ಯಾಂಗಲ್ ಇದೆಯಲ್ಲ, ಇದು ಮಂಜುಳಾ ಅಂತ ನನ್ನ ಜೊತೆ ವರ್ಕ್ ಮಾಡ್ತಿದ್ರು, ಪಾರ್ವತಿ ಅಂತಲೂ ಕರಿತೀವಿ ಅವ್ರನ್ನ. ಅವಳು ನನ್ನ ಬರ್ಡೇಗೆ ಅಂಥೇಳಿ ನನಗೆ 4 ಬಳೆ ಕೊಟ್ಟಿದ್ಲು. ಅದರಲ್ಲಿ 2 ಬಳೆ ಅಮ್ಮ ಹಾಕ್ಕೊಂಡು ಯೂಸ್ ಮಾಡಿದ್ರು, ಇನ್ನೂ 2 ಬಳೆ ಹಂಗೆ ಎತ್ತಿಕ್ಕಿದ್ದೀನಿ. ಇದು ಪಾರ್ವತಿ ಮತ್ತು ಮಂಜುಳಾ, 2 ಅವಳ ಹೆಸರು. ಅವಳು ಕೊಡಿಸಿದಂಥ ಬಳೆ ಇದು. ಮತ್ತು ಇದು ಅನಿತಕ್ಕ ಮದುವೆ ಬ್ಯಾಂಗಲ್ಸ್. ಇದು ಅಂದರೆ ನಮ್ಮ ಅಣ್ಣನ ಮದುವೆ ಬ್ಯಾಂಗಲ್ಸ್. ಇದೆಲ್ಲ ಮಿಕ್ಸ್ ಆಗಿದೆ, ಒಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದು ಬಂದು ನಮ್ಮ ಅಣ್ಣನ ಮದುವೆ ಬಳೆಗಳು. ಆಮೇಲೆ ಇದು ಬಂದು ನಾನು SLCಲಿ ಇದು ಹಾಕ್ಕೊಂಡಿದ್ದೆ, ಒಂದು ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೆ. ಮೀನಾ ಆಂಟಿ ಅಂತಿದ್ದಾರೆ, ಅವ್ರು ನನಗೊಂದು ಸ್ಯಾರಿ ಕೊಡಿಸಿದ್ರು, ಆ ಸ್ಯಾರಿಗೆ ಅಂಥೇಳಿ ತೊಗೊಂಡಿದ್ದು ಬ್ಯಾಂಗಲ್ ಇದು SLCಲಿ ನಾನು ಹಾಕ್ಕೊಂಡಿದ್ದು ಬ್ಯಾಂಗಲ್ಸು. ಇದು ಮಾಮೂಲಿ ಹಳೆ ಬ್ಯಾಂಗಲ್ಸ್ಗಳು. ಇದು ಅಷ್ಟೇ ಹಳೆ ಬ್ಯಾಂಗಲ್ಲು, ಇದು ಹಳೆ ಬ್ಯಾಂಗಲ್ಸು. ಇದು ನಮ್ಮಮ್ಮ ಕೊಡಿಸಿದ್ದು. ಇದು ಏನಕ್ಕಂತಂದರೆ ನನ್ನ ಮದುವೆ ಆದಮೇಲೆ ಇದು ಮತ್ತು ಇನ್ನೊಂದೆಲ್ಲ ಬ್ಯಾಂಗಲ್ ಮಿಸ್ ಆಗಿದೆ, ಅದು ಮಿಕ್ಸ್ಡ್ ಕಲರ್ ಇತ್ತು. ಆ 2 ಬ್ಯಾಂಗಲ್ಸು ನಮ್ಮಮ್ಮ ತೊಗೊಂಬಂದಿದ್ರು. ಇದು ಅಷ್ಟೇ, ಮೋಸ್ಟ್ಲಿ ಇದು ಚಿರೋಣ್ಣನೇ ಕೊಡಿಸಿರೋದಿರಬೇಕು. ಇದನ್ನು ಚಿರೋಣ್ಣನೇ ಕೊಡಿಸಿರೋದು. ನಂಗೆ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ಹೆವಿ ಬ್ಯಾಂಗಲ್ಸ್ ಇತ್ತು, ಆಲ್ಮೋಸ್ಟ್ ಎಷ್ಟೊಂದೆಲ್ಲ ಸ್ವಲ್ಪ ಹೊಡೆದಾಕೊಂಬಿಟ್ಟಿದ್ದೀನಿ. ಬಟ್ ಗಾಜಿನ ಬಳೆಗಳಲ್ವ, ಇದಿಷ್ಟು ಇನ್ನೂ ಹುಷಾರಾಗಿ ಎತ್ತಿಟ್ಟಿದ್ದೀನಿ. ನನ್ನ ಮದುವೆ ಬಳೆ, ನಮ್ಮ ಅಣ್ಣನ ಮದುವೆ ಬಳೆ, ನನ್ನ ತಂಗಿ ಮದುವೆ ಬಳೆ ಈ ಇದರಲ್ಲಿದೆ, ತೋರಿಸ್ತೀನಿ ಆಮೇಲೆ. ಇದರಲ್ಲೆಲ್ಲ ಫುಲ್ ನಂದೇ ಇರೋದು. ಆಲ್ಮೋಸ್ಟ್ SLCಯಿಂದ ಹಿಡಿದು ನನ್ನ ಮದುವೆ ಆಗೋವರೆಗೂ ಏನೇನು ಯೂಸ್ ಮಾಡಿದ್ದೀನಿ ಅದಷ್ಟು ಬಳೆಗಳು ಇದರಲ್ಲಿದೆ. ಇದು ಗ್ರೀನ್ ಬ್ಯಾಂಗಲ್ ಹೇಳಿದ್ನಲ್ಲ, ಇದು ನಾನು ಯೂಸ್ ಮಾಡಿರೋದಲ್ಲ ಆ್ಯಕ್ಚುಲಿ, ಸಾರಿ. ಇದು ಬಂದು ಮೇಘನನ್ ಬಳೆಗಳಿದು. ಇದು ಮೇಘನ ಅವಳಿಗೆ ಚಿಕ್ಕದಾಯಿತು ಅಂಥೇಳಿ ಗೊಂಬೆ ಹುಟ್ಟಿದ್ಲು ಅವಾಗ, ಅಕ್ಕ ಗೊಂಬೆ ಕೊಡಿ ಇದನ್ನು ನನಗೆ, ನನ್ನ ನೆನಪಿಗೆ ಅಂತ ಹೇಳ್ಬಿಟ್ಟು ಅವಳು ಕೊಟ್ಟಿದ್ದು ಇದನ್ನು. ಇದ್ರ ಜೊತೆಗೆ ಇನ್ನೂ 2 ಬಳೆ ಇದೆ, ಅಂದರೆ ಸ್ಟೋನ್ ಬ್ಯಾಂಗಲ್, ಅದು ಎತ್ತಿಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ಈಚೆ ಇಟ್ಟರೆ ನನ್ನ ಮಗಳು ಎತ್ಕೊಂಡು ಹಾಕ್ಕೊಂಬಿಡ್ತಾಳೆ ಅಂತ, ಎಲ್ಲಾರು ಫಂಕ್ಷನ್ಸ್ ಯೂಸ್ಗೆ ಅಂತ ಎತ್ತಿಕ್ಕಿದ್ದೀನಿ. ಇದು ಮಾತ್ರ ನಮ್ಮ ಅಜ್ಜಿದೆ ಬಳೆ. ಈ ಗ್ರೀನ್ ಬಳೆ ಮೇಘನದು, ಮೇಘ ಕೊಟ್ಟಿದ್ದಿದ್ದು ಬಳೆ ಇದು. ಇದು ನಮ್ಮ ಚಿರೋಣ್ಣ ಕೊಟ್ಟಿದ್ದ ಬಳೆ. ಎಲ್ಲ ಹಂಗೆ ಇಟ್ಟಿದ್ದೀನಿ ಬ್ಯಾಂಗಲ್ಸ್ನ. ಬನ್ನಿ ಇವಾಗ ಇದನ್ನೆಲ್ಲ ಹೊಸ ಡಬ್ಬಕ್ಕೆ ಶಿಫ್ಟ್ ಮಾಡೋಣ. ಫಸ್ಟ್ ಹೆಂಗೆ ಕಾಣುತ್ತೆ ಅಂತ. ಇದರಲ್ಲಂತೂ ಸಿಕ್ಕಾಪಟ್ಟೆ ಬಳೆಗಳಿದೆ. ಇರಿ ಫಸ್ಟು ತೋರಿಸ್ತೀನಿ. ಇವಾಗ ಇದೆರಡು ತೋರಿಸ್ತೀನಿ. ಇಲ್ಲಿ ನೋಡಿ ಹೆಂಗಿದೆ. ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಹೇಳಿ? ಹಸಿರು ಗಾಜಿನ ಬಳೆಗಳೇ ಅಂತ ಹಾಡು ಹೇಳಬೇಕು ಅನಿಸುತ್ತೆ. ಇದರಲ್ಲಿ ಎಷ್ಟು ಬಳೆಗಳಿದೆ ಗೊತ್ತಾ? ವರ್ಷಿ ಮದುವೆ ಬಳೆ, ಆಮೇಲೆ ನನ್ನ ಸೀಮಂತದ ಬಳೆ,
ಆಮೇಲೆ ಬೇಬಿ ಅಂತ ಅನಿತಕ್ಕ ಅವರ ಅಕ್ಕನ ಮಗಳಿದ್ದಾಳೆ, ಬೇಬಿ ಅಂತ. ಅವಳ ಹೆಸರು ಬಂದು, ಅವಳ ಹೆಸರೇ ಮರ್ತುಬಿಡ್ತೀವಿ, ಅವಳನ್ನ ಬೇಬಿ ಬೇಬಿ ಅಂತ ಕರೆದು ಅವಳ ಹೆಸರೇ ಮರ್ತುಬಿಟ್ಟಿದ್ದೀವಿ. ಸೊ ಅವಳ ಮದುವೆ ಬಳೆ. ಸೊ ಇದಿಷ್ಟೂ ಬರೀ 1 ವರ್ಷದಲ್ಲಿ ಹಾಕ್ಕೊಂಡಿರೋಂಥ ಬಳೆಗಳಿದು. ಸೀಮಂತದ್ದು, ವರ್ಷ ಮದುವೆದು, ಬೇಬಿ ಮದುವೆದು, ಇದಿಷ್ಟೂ ಇಷ್ಟೇ ಅಲ್ಲ, ಇನ್ನೂ ಇದೆ, ಅದು ಬೇರೆ ಬಾಕ್ಸಲ್ಲಿ ಎತ್ತಿಕ್ಕಿದ್ದೀನಿ. ಹೇಗಿದೆ ಅಲ್ಲ. ಇನ್ನೊಂದು ಬಾಕ್ಸ್ ತೋರಿಸ್ತೀನಿ. ಇದು ನೋಡಿ, ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರನೇ ತರಿಸ್ಕೊಂಡಿದ್ದೆ ಇವಾಗ. ಇದು ಬಂದು ಇದರಲ್ಲಿ 2 ಬಳೆ ಥರ ಇದೆ. ಅಂದರೆ ಇದು ನಮ್ಮಮ್ಮ ಕೆಲಸದ ಮನೆಯವ್ರು ನನಗೆ ಕೊಡಿಸಿದ್ದು, ಅಂದರೆ SLC ಓದ್ತಿದ್ದೆ ಆವಾಗ ಕೊಡಿಸಿದ್ದು. ಇಲ್ಲಿ ರೆಡ್ ಬ್ಯಾಂಗಲ್ ಇದೆಯಲ್ಲ, ಈ ರೆಡ್ ಬ್ಯಾಂಗಲ್ಸ್ನ ಶುಭ ಅಣ್ಣ ತಿರುಪತಿಗೆ ಕರ್ಕೊಂಡು ಹೋಗಿದ್ರು. ಆವಾಗ ಶುಭ ಅಣ್ಣ ಮತ್ತು ಬೇಬಿ ಅಕ್ಕ ಇಬ್ಬರು ಕೊಡಿಸಿದ್ದು. ಇದು ಬರೀ ರೆಡ್ ಬ್ಯಾಂಗಲ್ ಮಾತ್ರ. ಈ ವೈಟ್ ಆ್ಯಂಡ್ ಬ್ಲೂ ಬ್ಯಾಂಗಲ್ ಇದೆಯಲ್ಲ, ಇದು ಆನಂದ ಏನು ಕೊಡಿಸಿದ್ದು, ವೆಡ್ಡಿಂಗ್ ಆ್ಯನಿವರ್ಸರಿ ಕೊಡಿಸಿದ್ದು. ಇದು ಬ್ಲೂ ಮತ್ತು ವೈಟ್, ಇದು ಮಧ್ಯೆ ವೈಟ್ ಇದೆಯಲ್ಲ ಇದು, ಮತ್ತು ಈ ಬ್ಲೂ, ಇದನ್ನ ಇಷ್ಟು ಸೇಮ್ ಒಂದೇ ಥರ ಇತ್ತಲ್ಲ ಅಂತೇಳಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ಇದು ಬಂದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿದು ಮತ್ತು ಶುಭ ಅಣ್ಣ ತಿರುಪತಿಗೆ ಹೋದಾಗ ಕೊಡಿಸಿದಂಥ ಬಳೆ ಇದು. ಮತ್ತು ಇದು ಬಂದು ವರ್ಷಿ ಗೊಂಬೆಗೆ ಅಂತೇಳಿ ತೊಗೊಬಂದಿದ್ದು ಬಳೆ. ಅಂದರೆ ಅವಳು ತಿರುಪತಿಗೆ ಹೋಗಿದ್ಲು, ಅಂದರೆ ನಾವು ಹೋದಾಗಲ್ಲ, ಅವ್ರು ಸಪ್ರೇಟಾಗಿ ಹೋಗಿದ್ರು. ಸೊ ಆವಾಗ ತಂದಿರೋವಂಥ ಬಳೆ ಇದು. ಚೆನ್ನಾಗಲ್ಲ. ಇದು ಬಂದು ವರ್ಷಿ ತೊಗೊಂಬಂದಿರೋದು. ಆಮೇಲೆ ಈ ಬಳೆ ಬಂದು ಇಲ್ಲಿ ಮರೂನ್ ಇದೆಯಲ್ಲ, ಇದು ಬೇಬಿ ಮದುವೆಯಲ್ಲಿ ಗೊಂಬೆ ಹಾಕ್ಕೊಂಡಿರೋಂಥ ಬಳೆಗಳು. ಅಂದರೆ ವರ್ಷ ಮದುವೆಗೂ ಗಾಜಿನ ಬಳೆಗಳು ಹೇಳಿದ್ವಿ, ಬಟ್ ಅವ್ರು ತಂದಿಲ್ಲ. ಸೊ ಬೇಬಿ ಮದುವೆಗೆ ತೊಗೊಂಬಂದಿದ್ರು ಆ ಬಳೆಗಳಿದು. ಸ್ವಲ್ಪ ಏನೋ ಬ್ರೈಟ್ನೆಸ್ ಕಮ್ಮಿ ಐತೈತಲ್ಲ, ಟಾರ್ಚ್ ಆನ್ ಮಾಡೋಣ ರೀ. ಮತ್ತು ಇದು ಬಂದು ಶುಭ ಅಣ್ಣ ತಿರುಪತಿಗೆ ಹೋಗಿದ್ದಾಗ ನನಗೆ ಈ ರೆಡ್ ಬ್ಯಾಂಗಲ್ ಕೊಡಿಸಿದ್ರಲ್ಲ, ಅದೇ ಥರ ಗೊಂಬೆಗೆ ಈ ಬ್ಯಾಂಗಲ್ ಕೊಡಿಸಿದ್ರು. ಮತ್ತು ಇದು ಮೇ ಬಿ ವರ್ಷನೇ ತೊಗೊಂಬಂದಿರೋದು ಅನಿಸುತ್ತೆ. ಮತ್ತು ಇದು ಸ್ಪೆಷಲ್ ಬಳೆ, ಏನಕ್ಕೆ ಅಂತೇಳಿ, ಇದು ನಮ್ಮ ಪಲ್ಲವಿ ಮದುವೆ ಬಳೆ. ಅಂದರೆ ಲಂಬು ಇದ್ದಾಳಲ್ಲ, ಅವಳು ಮದುವೆಯಲ್ಲಿ ಗೊಂಬೆಗೆ ಅಂತೇಳಿ ಕೊಡಿಸಿದ ಬಳೆ ಇದು. ಈ ಬಳೆ ಗೊಂಬೆಗೆ ತೊಗೊಂಬಂದ್ವಿ. ಗೊಂಬೆ ಆವತ್ತು ಬಳೆ ತೊಡಿಸೋ ದಿನ ಬಂದಿರಲಿಲ್ಲ ಅಂತೇಳಿ ಪಲ್ಲವಿ ಮನೆಗೆ ಕೊಟ್ಟು ಕಳಿಸಿದ್ಲು. ಮನೆಗೆ ಬಂದು ಹಾಕೋಣ ಅಂತ ನೋಡಿದ್ರೆ ತುಂಬ ಚಿಕ್ಕದಾಗ್ಬಿಟ್ಟಿತ್ತು ಸೈಜು. ಸೊ ಅದಕ್ಕೆ ಹಂಗೆ ಎತ್ತಿಟ್ಟಿದ್ದೆ. ಚೆನ್ನಾಗಿದಲ್ಲ, ಅವಳು ಎಷ್ಟು ಆಸೆಯಿಂದ ಎತ್ಕೊಟ್ಟಿದ್ಲು ಬಳೆ ಇದನ್ನು, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ ಈ ಬಳೆನ. ಇವಾಗ ಅವಳಿಗೂ ಮಗಳಾಗ್ಬಿಟ್ಟಿದ್ದಾಳೆ. ಚೆನ್ನಾಗಿದಲ್ಲ ಇದು ಬಳೆ. ಇದು ಪಲ್ಲವಿ ಮದುವೆ ಬಳೆ. ಆಮೇಲೆ ಇನ್ನೇನು ನೆಕ್ಸ್ಟ್, ಇದು ವರ್ಷ ಮದುವೆಗೆ ಸೈಡ್ಗೆ ಅಂತೇಳಿ ಬ್ಯಾಂಗಲ್ಸ್ ತೊಗೊಂಡಿರೋದು. ಯಾಕೋ ಫೋನ್ ಹ್ಯಾಂಗ್ ಆಗ್ತಾಯಿದೆ. ಇದು ಬಂದು ವರ್ಷ ಮದುವೆಯಲ್ಲಿ ಸೈಡ್ಗೆ ಅಂಥೇಳಿ ಈ ಬ್ಯಾಂಗಲ್ಸ್ ತೊಗೊಂಡಿದ್ದು. ಇದಂತೂ ತುಂಬ ಅಪರೂಪದ ಬ್ಯಾಂಗಲ್ಸು. ಅಂದರೆ ಈ 4 ಇದೆಯಲ್ಲ, ಇದು ಏನಂತೇಳಿ, ನನ್ನ ಮದುವೆ ಟೈಮಲ್ಲಿ, ಮದುವೆ ಆದಮೇಲೆ ನಾನು ಸೈಡ್ ಮುಂದೆ ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಬೇಕಾಗತ್ತೆ ಅಂಥೇಳಿ ತೊಗೊಂಡಿದ್ದು 4 ಬ್ಯಾಂಗಲ್ಸ್ ಇದು. ನನ್ನ ಮದುವೆದು ಇತ್ತು, ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಇದೇ ಥರನೇ ಸೇಮು, ಬಟ್ ಆದರೆ ಫುಲ್ ಗೋಲ್ಡಲ್ಲಿತ್ತು ನಾನು ತೊಗೊಂಡಿದ್ದು. ಆಮೇಲೆ ಇದು ಬಂದು ವರ್ಷಿ ಮದುವೆಯಲ್ಲಿ ಗೊಂಬೆಗೆ ಅಂತ ತೊಗೊಂಡಿದ್ದು ಬಳೆ. ಇದು ಆನಂದ ಕೊಡಿಸಿದ ಬಳೆ ಗೊಂಬೆಗೆ. ಇದು ವರ್ಷಿ ಮದುವೆಗೆ ಅಂಥೇಳಿ ಅವಳು ಹಿಂದೆಗಡೆ ಬ್ಯಾಂಗಲ್ಸ್ ಹಾಕಿಸ್ಕೊಂಡಿರಲಿಲ್ಲ, ಲೂಸ್ ಥರ, ಬರೀ ಮುಂದೆ ಮಾತ್ರ ಮತ್ತು ಮಧ್ಯದಲ್ಲಿ ಹಾಕ್ಸ್ಕೊಂಡಿದ್ಲು. ಸೊ ಆವಾಗ ದೊಡ್ಡ ಇದೇ ನಡೀತು. ಆ ಟೈಮಲ್ಲಿ ಈ ಬ್ಯಾಂಗಲ್ಸ್ನ ತೊಗೊಬಂದಿದ್ದು. ಕಡ ಟೈಪ್ ಇದು, ಅಂದರೆ ಸ್ಕ್ರೂ ಇದೆ, ಇದು ಮಾಡ್ಕೊಂಡು ಹಿಂಗೆ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಆ ಥರ ಬ್ಯಾಂಗಲ್ ತೋರಿಸ್ಲಾ ಒಂದು ಸೆಕೆಂಡ್. ಈ ಕಡೆನಾ, ಈ ಕಡೆ ಇದೆ, ಇಲ್ಲಿದೆ ನೋಡಿ. ಹಿಂಗೆ ಓಪನ್ ಇದು ಓಪನ್ ಮಾಡಿ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳೋದು. ಇದು ಆಲ್ಮೋಸ್ಟು 800 850 ಇದೆ ಒಂದು ಸಿಂಗಲ್ ಬ್ಯಾಂಗಲೇ. ಇದು ಮದುವೆ ಟೈಮಲ್ಲಿ ಅವಳು ಹಾಕಿಸ್ಕೊಂಡಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಿದ್ಲು ಅಂತ ಅಂದ್ಬಿಟ್ಟು ಆವಾಗ ಲಕ್ಷ್ಮಿ ಅಕ್ಕ ಹೋಗಿ ಹುಡ್ಕಾಡಿ RS ಫ್ಯಾಷನಲ್ಲಿ ತೊಗೊಂಬಂದಿದ್ದು ಬಳೆ. ಇದು 850 ಏನೋ ಒಂದು ಸಿಂಗಲ್ ಬ್ಯಾಂಗಲ್ಲು. ಆಮೇಲೆ ಇದು ಆನಂದ ತಂದು ಕೊಟ್ಟಿದ್ದು ಬಳೆ. ಇಲ್ಲಿದೆಯಲ್ಲ, ಇದು ಫುಲ್ ಸೆಟ್ಟೇ ಇತ್ತು. ಎಲ್ಲ ಹಾಳು ಮಾಡಿದ್ಲು. 2 ಕಲರ್ ತೊಗೊಂಬಂದಿದ್ದೆ ಆನಂದ ಗೊಂಬೆಗೆ ಅಂತ. ಎಲ್ಲ ಹಾಳು ಮಾಡ್ತಾಳೆ ಅವಳಂತೂ. ಮತ್ತು ನೆಕ್ಸ್ಟ್ ಇದು ಗೊಂಬೆ ಅಲ್ಲ, ಯಾರಿಗೆ, ಇದು ಮೇಘನಾಗೆ ಅವಳ ಬರ್ಡೇಗೆ ಅಂಥೇಳಿ ನಾನು ಕೊಡಿಸಿದ್ದು ಇದು ಬ್ರೇಸ್ಲೆಟ್ ಇದು. ಆಮೇಲೆ ಅವಳು ಗೊಂಬೆಗೆ ರಿಟರ್ನ್ ಮಾಡಿದ್ಲು. ಗೊಂಬೆಗೆ ಏನಕ್ಕೋ ಸುಮ್ಮನೆ ಹಂಗೆ ಬಂದಿದ್ದಾಗ ಅವಳಿಗಾಗಲ್ಲ ಅಂಥೇಳಿ ಗೊಂಬೆಗೆ ವಾಪಸ್ ಕೊಟ್ಟಳು. ನಾನು ಅವಳಿಗೆ ಅಂತ ಬರ್ಡೇ ಕೊಡಿಸಿದ್ದೆ, ಅವಳು ಏನೋ ರೀಸನ್ ಇಟ್ಕೊಂಡು ಗೊಂಬೆಗೆ ರಿಟರ್ನ್ ಮಾಡಿದ್ಲು. ಸೊ ಇದು ಆ ಬ್ರೇಸ್ಲೆಟು. ಇಲ್ಲಿರೋದೆಲ್ಲ ಅರ್ಶಿನ ಕುಂಕುಮಕ್ಕೆ 4 ಬ್ಯಾಂಗಲ್ಸ್ ಅಂತ ಕೊಡ್ತಾರಲ್ಲ, ಆ ಬ್ಯಾಂಗಲ್ಸ್ಗಳಿದೆಲ್ಲ ಇದಿಷ್ಟು ಅದೇನೇನೆ. ಆಮೇಲೆ ಇದು ಬಂದು ವರ್ಷ ಮದುವೆಗೆ ನಾನು ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದು.
ಅಂದರೆ ಇದು ಆ ಕಡೆ ಈ ಕಡೆ ಮಧ್ಯಕ್ಕೆ ಹಾಕ್ಕೊಳ್ಳೋಕೆ ಇಲ್ಲೆಲ್ಲೋ ಇತ್ತು, ಎಲ್ಲೋ ಮಿಸ್ ಆಗಿದೆ ಅದು ಬಳೆ, ಅದು ತೊಗೊಂಡಿದ್ದೆ. ಮತ್ತು ಇದು ಕೂಡ 4 ಇದೆ, ವರ್ಷ ಮನೇಲಿ 2 ಇರಬೇಕು ಮೇ ಬಿ. ಇದು 4 ಬಳೆ, ಇದು 4 ಬಳೆ, ಮಧ್ಯದಲ್ಲಿ ಇನ್ನೂ 2 ಬಳೆ ತೊಗೊಂಡಿದ್ದೆ. ಬಟ್ ಅವಳು ಲೂಸ್ ಥರ ಬೇಡ, ನನಗೆ ಹಿಂದೆ ಬೇಡ ಮುಂದೆ ಮಾತ್ರ ಸಾಕು ಅಂತ ಹಾಕೊಂಬಿಟ್ಟು ಆಮೇಲೆ ಇದಕ್ಕೆ ಬೇರೆ ಎಕ್ಸ್ಟ್ರಾ ಕಾಸು ಕೊಟ್ಟು ತರಿಸ್ಕೊಂಡ್ಳು. ಇಷ್ಟು ಬಳೆ ಇದು ಎಲ್ಲ ಫುಲ್ ಆರ್ಗನೈಸ್ ಮಾಡಾದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್. ಮತ್ತು ಇನ್ನೊಂದು ನಿಮ್ಗೆ ಈ ಬ್ಯಾಂಗಲ್ ಬಗ್ಗೆ ಹೇಳಲ್ಲ, ಇದು ಒಂದು ಕಡ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾವೊಂದು ಮದುವೆಗೆ ಹೋಗಿದ್ವಿ. ಸೊ ಮದುವೆಗೆ ಹೋಗಿದ್ದಾಗ ಊಟ ಎಲ್ಲ ಮಾಡ್ಕೊಂಡು ಹಿಂಗೆ ಬರ್ತಾಯಿದ್ವಿ. ಆವಾಗ ಅಲ್ಲಿ ಒಂದು ಚೇರ್ ಮೇಲೆ ಸಿಕ್ಕಿದ್ದು ಬಳೆ ಇದು. ಆನಂದ ಮತ್ತು ಸತೀಶಣ್ಣ ಮತ್ತು ಇನ್ನೂ ಯಾರ್ಯಾರು ಹೋಗಿದ್ವಿ ಮದುವೆಗೆ. ಸೊ ಅವ್ರು ಹೋಗಿದ್ದಾಗ ಅಲ್ಲಿ ಬಳೆ ಸಿಕ್ತು. ಇದನ್ನ ನೋಡ್ಬಿಟ್ಟು ಏನು ಎಲ್ಲರೂ ಚಿನ್ನದ ಬಳೆ ಅನ್ನೋದ, ಚಿನ್ನದ ಬಳೆ ಅಂತಂದರು. ಆ್ಯಕ್ಚುಲಿ ಚಿನ್ನದ ಬಳೆ ಅಲ್ಲ, ಜಸ್ಟ್ ನಾರ್ಮಲ್ ಬ್ಯಾಂಗಲ್ ಅಷ್ಟೇನೇ ಇದು. ಸೊ ಇದು ಸಿಕ್ತು ಅಲ್ಲಿ ಬ್ಯಾಂಗಲ್ಲು, ಎಲ್ಲರೂ ಚಿನ್ನದ್ದು ಅಂದ್ಕೊಂಡ್ರು. ಆ್ಯಕ್ಚುಲಿ ಇದು ಚಿನ್ನದ್ದಲ್ಲ, ಸುಮ್ಮನೆ ಹಾಗೆ ಹೇಳ್ತಾರಲ್ಲ ಅದು. ಬಟ್ ಪಾಲಿಶು ಇದೆಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಸೊ ಇದನ್ನು ಹಂಗೆ ಇಟ್ಕೊಂಡಿದ್ದೀವಿ, ಚೆನ್ನಾಗಿದೆ. ಬಟ್ ದೊಡ್ಡ ಸೈಜು ಯಾರೂ ಹಾಕ್ಕೊಳ್ಳಲ್ಲ. ಯಾರಾದ್ರು ನೋಡೋಣ ಫ್ಯೂಚರಲ್ಲಿ ಯಾರಿಗಾದ್ರು ಕೊಡೋಂಗಿದ್ರೆ ಕೊಡ್ತೀನಿ. ಈ ಬಳೆಗಳನ್ನೆಲ್ಲ ತೋರಿಸ್ಬೇಕಾದ್ರೆ ಪಾಪು ತುಂಬ ಅಳ್ತಿದ್ದ. ಆಮೇಲೆ ಹೋಗಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ನೋಡಿ ಫೈನಲಿ ಈ ಥರ ಬ್ಯಾಂಗಲ್ಸ್ನೆಲ್ಲ ಫುಲ್ ಅರೇಂಜ್ ಮಾಡಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ. ಅಂದರೆ ನಾನು ಇದರಲ್ಲಿ ಸೈಜ್ ವೈಸ್ ಮಾಡಿಲ್ಲ, ಕಲರ್ ವೈಸ್ ಕೂಡ ಮಾಡಿಲ್ಲ. ಹಳೆ ಬಳೆಗಳೆಲ್ಲ ಒಂದು ಕಡೆ, ಹೊಸ ಬಳೆಗಳೆಲ್ಲ ಒಂದು ಕಡೆ, ಮತ್ತು ಗೋಲ್ಡ್ ಫಿನಿಶಿಂಗ್ ಇರೋಂಥ ಬಳೆಗಳೆಲ್ಲ ಒಂದು ಕಡೆ, ಮಗು ಬಳೆ ಒಂದು ಕಡೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇನ್ನೂ ಬೀರು ಒಳಗಡೆ ಕೂಡ ತುಂಬ ಬಳೆಗಳೆಲ್ಲ ಇದ್ದಾವೆ. ಬಟ್ ಇವಾಗ ಮಗು ಗಲಾಟೆ ಮಾಡ್ತಿದ್ದಾನೆ. ಸೊ ಅದೆಲ್ಲ ಎತ್ತಿ ಜೋಡಿಸೋಷ್ಟರಲ್ಲಿ ಇನ್ನೂ 1 ಅವರ್ ಮೇಲೆ ಹಿಡಿದ್ಬಿಡುತ್ತೆ. ಸೊ ಅದರಿಂದ ಸದ್ಯಕ್ಕೆ ಇದಿಷ್ಟು ನಾನು ಜೋಡಿಸಿರೋ ಅಂಥ ಬ್ಯಾಂಗಲ್ಸು. ಇದನ್ನು ಬಂದು ಫಸ್ಟು ಕಬೋರ್ಡಲ್ಲಿ ಇಟ್ಬಿಡೋಣ. ರೀಸೆಂಟಾಗಿ ನಾವು ಕಬೋರ್ಡ್ ಮತ್ತು ಒಂದು ಅಂದರೆ ವಾರ್ಡ್ರೋಬ್ ಟೈಪು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ದೀವಿ. ಅದನ್ನು ನಮಗೆ ಪರಿಚಯ ಇದ್ದವರು ಅರುಣ್ ಅಂತಿದ್ದಾರೆ, ಅವ್ರ ಹತ್ರ ಮಾಡಿಸಿದ್ದು. ಅದ್ರದ್ದು ಕೂಡ ಒಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ, ತೋರಿಸ್ತೀನಿ ಆಮೇಲೆ. ಸೊ ಇದು ಒಂದು ಡ್ರೆಸ್ಸಿಂಗ್ ಟೇಬಲು. ಸೊ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಖಾಲಿ ಬಿಟ್ಟು ಆಮೇಲೆ ಈ ಥರ ಫುಲ್ ಇಟ್ಟಿದ್ದೀನಿ ಅನ್ನೋ ಥರ ಒಂದು ಮಾಡಿದ್ದೀನಿ ವೀಡಿಯೋಸು. ಮೇಲ್ಗಡೆ ಎಲ್ಲ ಶೆಲ್ಫಲ್ಲಿ ನನಗೆ ಸ್ವಲ್ಪ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ, ಅಂದರೆ ನಂದು ವರ್ಕ್ ಐಟಮ್ಸು ಮತ್ತು ಕೆಲವೊಂದು ಪರ್ಸ್ನಲ್ ಐಟಮ್ಸು. ಅದಾದಮೇಲೆ ಈ ಥರ ಜೋಡಿಸಿದ್ದೀನಿ. ಇನ್ನೂ ಸರಿಯಾಗಿ ಏನೂ ಆರ್ಗನೈಸ್ ಮಾಡೋಕ್ಕಾಗಿಲ್ಲ. ಸದ್ಯಕ್ಕೆ ಕಂಫರ್ಟಬಲಾಗಿ ಎತ್ಕೊಳ್ಳೋಕ್ಕೆ ಇಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೈಮ್ ಇದ್ದಾಗ ನೀಟಾಗಿ ಸ್ವಲ್ಪ ಚೇಂಜಸ್ ಏನಾದರೂ ಮಾಡ್ತೀನಿ. ಓಕೆನಾ. ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ಬ್ಯಾಂಗಲ್ ಕಲೆಕ್ಷನ್ನ ವ್ಲಾಗು. ಹಾಗೆ ಜ್ಯುವೆಲ್ರಿ ವ್ಲಾಗ್ ಕೂಡ ಮಾಡೋಣ ಅಂತಿದ್ದೀನಿ. ನೋಡೋಣ, ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ಜ್ಯುವೆಲ್ರಿ ಅಂತ, ನೋಡೋಣ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.